ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಬನ್ನಿ, ಇವತ್ತು ಸ್ಪೆಷಲ್ ಊಟ ನಾವು ರೆಡಿ ಮಾಡೋಣ. ಫಸ್ಟಿಗೆ ನವರತ್ನ ರೈಸ್ ರೆಡಿ ಮಾಡ್ತಾಯಿದ್ದೀನಿ, ಅದರೊಂದಿಗೆ ಸಿಂಪಲ್ ಆದ ಒಂದು ಚಿಕನ್. ಹಾಗಾಗಿ ಖಂಡಿತವಾಗ್ಲೂ ಈ ರೆಸಿಪಿಯನ್ನು ನಿಮ್ಮ ಯಾವುದೇ ಫಂಕ್ಷನ್ ಟೈಮಲ್ಲಿ ಅಥವಾ ಸ್ಪೆಷಲ್ ಡೇಗೆ ನೀವು ಟ್ರೈ ಮಾಡಿ. ಫಸ್ಟಿಗೆ ರೈಸಿಗೆ ನಾವು ನೀರನ್ನು ಇಡೋಣ, ಇದಕ್ಕೆ ಉಪ್ಪನ್ನು ಹಾಕೋಣ, ಹಾಗೂ ಸ್ವಲ್ಪ ಸಕ್ಕರೆ ಹಾಕಿದರೆ ಸಾಕು, 1 ಚಮಚದಷ್ಟು. ಓಕೆ, ನೀರು ಚೆನ್ನಾಗಿ ಕುದಿ ಬರಲಿ. ಆಮೇಲೆ ನಾವು ರೈಸನ್ನು ಆ್ಯಡ್ ಮಾಡಿದ್ರಾಯಿತು. ಆ್ಯಡ್ ಮಾಡುವ ಮೊದಲು ನಾನು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕ್ತಾಯಿದ್ದೀನಿ, 1-2 ಟೇಬಲ್ ಸ್ಪೂನಷ್ಟು, ಯಾಕೆಂದರೆ ರೈಸ್ ಚೆನ್ನಾಗಿ ಬಿಡುವಾಗಿ ಬರಲಿ ಅಂತ ಹೇಳಿ. ಇಲ್ಲಿ ಇವತ್ತು ನಾನು ಜೀರಾ ರೈಸ್ ಯೂಸ್ ಮಾಡ್ತಾಯಿದ್ದೀನಿ. 4 ಕಪ್ಪಷ್ಟು ಜೀರಾ ರೈಸ್ ಹಾಕಿದ್ದೀನಿ. ರೈಸ್ ಹಾಕ್ತಾ ಇರುವಾಗ ಇನ್ನೊಂದು ಸೈಡಲ್ಲಿ ಚಿಕನ್ 1 kg ಅಷ್ಟು ತೊಗೊಂಡಿದ್ದೀನಿ. ಉಪ್ಪು ಹಾಗೂ ಅರಿಶಿನ ಹಾಕಿ ಇದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಮೊಸರನ್ನು ಆ್ಯಡ್ ಮಾಡೋಣ. ಹಾಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಲಿಕ್ಕೆ ಸ್ವಲ್ಪ ಹೊತ್ತಿಟ್ಟರೆ ಸಾಕು. ಇದು ಮ್ಯಾರಿನೇಟ್ ಆಗೋ ತನಕ ಇದಕ್ಕೆ ಬೇರೆ ಏನೇನೆಲ್ಲ ಬೇಕು ನೋಡಿ, ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಸರಿ ಆಗುತ್ತೆ. ಓಕೆ, ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ, ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕೋಣ. ಹಾಗೂ ಹಸಿಮೆಣಸಿನಕಾಯಿಯನ್ನು ಫಸ್ಟಿಗೆ ಕಟ್ ಮಾಡಿ ಹಾಕಿದ್ದೀನಿ, 1-2-3. ಸ್ವಲ್ಪ ಇದು ಫ್ರೈ ಆಗಿದ್ದೆ, ಇದಕ್ಕೆ ಟೊಮೆಟೊವನ್ನು ಹಾಕೋಣ. 1-2 ಟೊಮೆಟೊ ಹಾಕಿದರೆ ಸಾಕು. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಲಿ. ಆಮೇಲೆ ಇದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪೌಡರ್, ಜೀರಾ ಪೌಡರ್ 1/2 ಟೇಬಲ್ ಸ್ಪೂನಷ್ಟು, ಆಮೇಲೆ ಸ್ವಲ್ಪ ಗರಂ ಮಸಾಲ ಪೌಡರ್ 1/2 ಟೇಬಲ್ ಸ್ಪೂನಷ್ಟು, ಹಾಗೂ ಅರಿಶಿನ ಪೌಡರ್. ಅರಿಶಿನ ಪೌಡರ್ ಸ್ವಲ್ಪ ಹಾಕಿ, ಯಾಕೆಂದರೆ ಆಲ್ರೆಡಿ ನೀವು ಚಿಕನಿಗೆ ಕೂಡ ಹಾಕಿದ್ದೀರಿ, ಹಾಗಾಗಿ. ಓಕೆ, ಸ್ವಲ್ಪ ಆಯಿಲಲ್ಲಿ ಇದು ಫ್ರೈ ಆಗಲಿ. ಸ್ವಲ್ಪ ಫ್ರೈ ಆಗಿದ್ದೆ, ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿದ ಚಿಕನ್ ಇಟ್ಟಿದ್ವಿ ನೋಡಿ, ಅದನ್ನು ಹಾಕಿಬಿಡೋಣ. ಹಾಗೆ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತಿದ್ದನ್ನು ಆ ಮಸಾಲದೊಂದಿಗೆ ಫ್ರೈ ಮಾಡಿ. ಸರಿಯಾಗಿ ಮಿಕ್ಸ್ ಮಾಡಿ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ನಾವು ಮುಚ್ಚಿಡೋಣ. ಸ್ವಲ್ಪ ಹೊತ್ತಲ್ಲಿ ಅದು ತಾನಾಗಿ ಅಲ್ಲಿ ಬೇಯುತ್ತೆ. ಸ್ವಲ್ಪ ಹೊತ್ತು ಬಿಟ್ಟು ನೋಡಿದರೆ ಚಿಕನ್ ನೋಡ್ಬೋದು, ನೀರು ಕೂಡ ಬಿಟ್ಟಿದೆ ಹಾಗೂ ಬೆಂದು ಕೂಡ ಬಂದಿದೆ. ಇಷ್ಟ ಆದರೆ ಸಾಕು. ಇದು ಸ್ವಲ್ಪ ಸಿಂಪಲ್ಲಾಗಿ ನಾನು ಇಲ್ಲಿ ಟ್ರೈ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ಫ್ರೈ ಮಾಡಿದ ಆನಿಯನ್ ಮೇಲ್ಗಡೆಯಿಂದ ಹಾಕೋಣ, ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕೆಳಗಿಳಿಸೋಣ. ಸ್ವಲ್ಪ ಉಪ್ಪು ಹುಳಿ ಖಾರ ಎಲ್ಲ ನೋಡ್ಕೊಳ್ಳಿ. ಹುಳಿ ಕಮ್ಮಿ ಇದೆ ಆದರೆ ಲಿಂಬೆ ರಸ ನೀವು ಹಾಕ್ಬೋದು, ಚೆನ್ನಾಗಾಗುತ್ತೆ. ಇವಾಗ ನಾವು ನವರತ್ನ ರೈಸ್ ರೆಡಿ ಮಾಡೋಣ. ನವರತ್ನ ಅಂದರೆ ಅದಕ್ಕೆ 9 ವಿಧ ಆದರೂ ಬೀಳಬೇಕು. ಹಾಗಾಗಿ ಇಲ್ಲಿ ಫ್ರೈಡ್ ಆನಿಯನ್, ಪೈನಾಪಲ್, ಬೀನ್ಸ್, ಕ್ಯಾರೆಟ್, ಕಾರ್ನ್, ಬೇಯಿಸಿದ ಆಲೂಗೆಡ್ಡೆ, ಗೋಡಂಬಿ, ದ್ರಾಕ್ಷಿ, ಬಾದಾಮ್, ಈ ರೀತಿ ಎಲ್ಲವನ್ನು ಕೂಡ ನಾವು ತಗೊಂಡಿದ್ದೇವೆ. ನೀವಿಲ್ಲಿ ಪೈನಾಪಲ್ ಬದಲಿಗೆ ಪನ್ನೀರ್ ಕೂಡ ಬೇಕಿದ್ರೆ ಆ್ಯಡ್ ಮಾಡ್ಬೋದು. ಓಕೆ, ಒಂದು ಅಗಲವಾದ ಪಾತ್ರೆ ತಗೊಂಡು ಅದಕ್ಕೆ ತುಪ್ಪವನ್ನು ಫಸ್ಟಿಗೆ ಹಾಕೋಣ. ರೈಸ್ ಆಲ್ರೆಡಿ ರೆಡಿಯಾಗಿದೆ, ಬೆಂದಿದ್ದೆ, ಅದನ್ನು ಸೋಸಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಿ. ಇವಾಗ ಇದಕ್ಕೆ ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕಿ ನಾವು ಒಂದೊಂದಾಗಿ ಫ್ರೈ ಮಾಡೋಣ. ಓಕೆ, ಇದೆಲ್ಲ ಫ್ರೈ ಮಾಡಿ ತೆಗೆದಿದ್ದೆ. ನಾವು ಉಳಿದದ್ದು ತರಕಾರಿ ವೆಜಿಟೇಬಲ್ಸ್ ಎಲ್ಲ ತೊಗೊಂಡಿದ್ವಿ ನೋಡಿ, ಅದನ್ನು ಕೂಡ ತುಪ್ಪದಲ್ಲಿ ಹಾಕಿನೇ ಫ್ರೈ ಮಾಡೋಣ. ಎಲ್ಲವನ್ನು ಹಾಕಿ ಸ್ವಲ್ಪ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಸಪ್ರೇಟಾಗಿ ತೆಗೆದುಕೊಳ್ಳೋಣ. ಹಾಗೂ ಅದೇ ಪಾತ್ರೆಗೆ ಇವಾಗ ಸ್ವಲ್ಪ ತುಪ್ಪವನ್ನು ಹಾಕೋಣ. ಆಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ, ಲವಂಗ, ದಾಲ್ಚಿನ್ನಿ, ಆ ರೀತಿ ಇಡೀ ಗರಂ ಮಸಾಲವನ್ನು ಹಾಕಿದರೆ ಆಯಿತು. ಅದರೊಂದಿಗೆ ಬಡಿಶೇಪ್ ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಚೆನ್ನಾಗಿ ಫ್ರೈ ಆಗಿದ್ದೆ, ಇದಕ್ಕೆ ಸ್ವಲ್ಪ ತೇಜ್ಪತ್ತ ಕೂಡ ನಾನಿಲ್ಲಿ ಸೇರಿಸಿದ್ದೀನಿ, ಅದರೊಂದಿಗೆ ಹಸಿಮೆಣಸಿನಕಾಯಿ. ಓಕೆ, ಇವಾಗ ರೈಸ್ ನೋಡಿ ಬಿಡುವಾಗಿ ರೆಡಿಯಾಗಿದೆ. ಇಲ್ಲಿ ನೋಡ್ಬೋದು ನೀವು. ಇದನ್ನು ಆ್ಯಡ್ ಮಾಡೋಣ. ಹಾಕಿ
ನೋಡಿ, ರೈಸನ್ನು ಚೆನ್ನಾಗಿ ಬಿಡುವಾಗಿ ಬಿಡಿಸಿ ಹಾಕಿ. ಆಮೇಲೆ ನಾವು ಫ್ರೈ ಮಾಡಿದ್ದು ಉಳಿದದ್ದು ಇದೆ ನೋಡಿ, ಅದನ್ನೆಲ್ಲವನ್ನು ಇದಕ್ಕೆ ಸೇರಿಸಿ. ಇದೆಲ್ಲ ಹಾಕಿ ಆದಮೇಲೆ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಕೂಡ ಹಾಕೋಣ. ಹಾಗೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕೋಣ. ಹಾಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಲಿಕ್ಕುಂಟು. ಇವಾಗ ಮಿಕ್ಸ್ ಮಾಡುವಾಗ ಸ್ವಲ್ಪ ತುಪ್ಪವನ್ನು ಕೂಡ ಆ್ಯಡ್ ಮಾಡಿ. ಬೇಕಂತ ಎನಿಸಿದರೆ, ಸ್ವಲ್ಪ ಡ್ರೈ ಅಂತ ಎನಿಸಿದರೆ ತುಪ್ಪವನ್ನು ಹಾಕಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ. ಓಕೆ, ಇದು ಮಿಕ್ಸ್ ಆದಮೇಲೆ ಕೊನೆಗೆ ಇದಕ್ಕೆ ಪೈನಾಪಲ್ ಕೂಡ ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ. ಓಕೆ, ಇದೆಲ್ಲ ಹಾಕಿ ಆಮೇಲೆ ಸ್ವಲ್ಪ ಕೇಸರ ಕಲರ್ ಹಾಕಿ ಬೇಕಿದ್ದರೆ ಮೇಲ್ಗಡೆಯಿಂದ ಹಾಕಿ ಒಂದು 5 ನಿಮಿಷ ಮುಚ್ಚಿಟ್ಟು ಹಾಗೆಯೇ ದಮ್ಮಿಗೆ ಇಟ್ಬಿಡಿ. ಆವಾಗ ಚೆನ್ನಾಗಿದು ಒಳ್ಳೆ ರೀತಿ ಎಲ್ಲನೂ ಮಿಕ್ಸ್ ಆಗಿ ಒಳ್ಳೆ ಘಮ ಪರಿಮಳ ಬಂದು ರೈಸ್ ರೆಡಿ ಆಗುತ್ತೆ. ಇಲ್ಲಿ ನೀವು ಕೇಸರಿ ಬೇಕಿದ್ದರೂ ಹಾಲಲ್ಲಿ ಕುದಿಸಿ ಹಾಕ್ಬೋದು, ಕಲರ್ ಬದಲು ನಿಮ್ಮ ಇಷ್ಟ. ಅದು ನಿಮಗೆ ಯಾವ ರೀತಿ ಆಗುತ್ತೆ ಆ ರೀತಿ ನೀವು ಮಾಡ್ಬೋದು. ಓಕೆ, ಚೆನ್ನಾಗಿದೆ. ಇವಾಗ 5 ನಿಮಿಷ ಇದನ್ನು ದಮ್ ಇಟ್ಟು ಇವಾಗ ನಾನು ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ಬೋದು. ಬಿಡುವಾಗೆ ಘಮ ಪರಿಮಳ ಬರ್ತಾ ಉಂಟು. ಸೂಪರ್ ಆಗಿದೆ ಇದು. ನಿಮ್ಮ ಮನೇಲಿ ಸ್ಪೆಷಲ್ ಗೆಸ್ಟ್ ಎಲ್ಲ ಬರ್ತಾರಾದರೆ ಇದನ್ನು ನೀವು ಟ್ರೈ ಮಾಡ್ಬೋದು. ಅಥವಾ ಯಾವುದೇ ಫಂಕ್ಷನ್ ಅಥವಾ ಏನಾದರೂ ಸ್ಪೆಷಲ್ ಡೇ, ಬರ್ಡೇ ಹಾಗೆ ಏನಾದರೂ ಇದೆ ಆದರೆ ಅವತ್ತು ಕೂಡ ನೀವು ಇದನ್ನು ಖಂಡಿತ ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಾಗುತ್ತೆ. ನಾನು ಆವಾಗಲೇ ಹೇಳಿದೆ, ನೀವು ಪನ್ನೀರ್ ತಿನ್ನುವರಾದರೆ ಪೈನಾಪಲ್ ಬದಲು ನೀವು ಪನ್ನೀರ್ ಕೂಡ ಹಾಕ್ಬೋದು, ಟೇಸ್ಟಿಯಾಗಿ ಬರುತ್ತೆ. ಕೆಲವರಿಗೆ ಪೈನಾಪಲ್ ಇಷ್ಟ, ಅಂಥವ್ರು ಪೈನಾಪಲ್ ಆ್ಯಡ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಅಷ್ಟೇ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ. ಹಾಗಾಗಿ ಈ ರೆಸಿಪಿಯನ್ನು ಖಂಡಿತವಾಗ್ಲೂ ನೀವು ಟ್ರೈ ಮಾಡ್ತೀರಂತ ಹೇಳಿ ಎನಿಸ್ತೀನಿ. ಸಿಂಪಲ್ ರೆಸಿಪಿ, ತುಂಬ ಒಳ್ಳೆ ರಿಚ್ ಫ್ಲೇವರ್ ಕೊಡುತ್ತೆ ನಿಮಗೆ. ಓಕೆ, ನಾನಂತೂ ನನ್ನ ಫ್ಯಾಮಿಲಿಯೊಂದಿಗೆ ಇದನ್ನು ಎಂಜಾಯ್ ಮಾಡ್ತೀನಿ. ಹಾಗೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದರೊಂದಿಗೆ ನೀವು ಬೇರೆ ಏನು ಕೂಡ ಅಂದರೆ ಕಚ್ಚಂಬರ್ ಅದು ಇದು ಏನು ಇದ್ದರೆ ಅದನ್ನು ಕೂಡ ನೀವು ತೊಗೊಳ್ಬೋದು. ಇದೇ ರೀತಿ ನೀವು ಮಾಡಬೇಕಂತಿಲ್ಲ. ಚಿಕನ್ ಬೇರೆ ರೀತಿ ಕೂಡ ಮಾಡಿದರೂ ಚೆನ್ನಾಗಾಗುತ್ತೆ. ಸಿಂಪಲ್ ಈ ರೈಸ್ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಓಕೆ, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತಂತಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.